ಮೆರವಣಿಗೆ ವೇಳೆ ಕಲ್ಲು ಎಸೆದವರನ್ನ ಶೂಟೌಟ್ ಮಾಡಬೇಕು. ಮದ್ದೂರಿನ ನಿಡಘಟ್ಟದಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆ ಕೊಟ್ಟಿದ್ದಾರೆ. ಮದ್ದೂರಿನಲ್ಲಿ ಶಾಂತಿಯ ವಾತಾವರಣ ನೆಲೆಸಿದೆ. 500 ಜನ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ. 500 ಜನ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ. ಆದರೆ ನಮ್ಮನ್ನ ರಸ್ತೆಯಲ್ಲಿ ತಡಿತಾ ಇರೋದು ಅಮಾನವೀಯ. ನಮ್ಮನ್ನ ಮಂಡ್ಯದ ಒಳಗಡೆ ಪ್ರವೇಶ ಮಾಡೋದಕ್ಕೆ ನಿರಾಕರಣೆ ಮಾಡಿ ರಸ್ತೆಯಲ್ಲಿ ತಡೆ ಹಿಡಿತಾ ಇರುವಂಥದ್ದು ಅಮಾನವೀಯ ಅಂತ ಪ್ರಮೋದ್ ಮುತಾಲಿಕ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳು ಮತ್ತೊಂದೆಡೆ ಪೊಲೀಸ್ ಅಧಿಕಾರಿಗಳು ಮತ್ತೆ ಶಾಂತಿ ಸುವ್ಯವಸ್ಥೆಗೆ ಭಂಗ ಬರಬಹುದು ಅನ್ನೋ ಕಾರಣಕ್ಕೆ ಪ್ರಮೋದ್ ಮುತಾಲಿಕ್ ಅವರನ್ನ ಮಂಡ್ಯದ ಒಳಗಡೆ ಅಂದರೆ ಮದ್ದೂರಿಗೆ ತೆರಳೋದಕ್ಕೆ ತಡೆ ಒಡ್ಡಲಾಗ್ತಾ ಇದೆ. ಇನ್ನು ಮತ್ತೊಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಈ ರೀತಿ ರಸ್ತೆಯಲ್ಲಿ ತಡಿತಾ ಇರುವಂಥದ್ದು ಅಮಾನವೀಯ. 500 ಜನ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತು ಕೆರಳಿಸ್ತಾ ಇರೋದೇ ಮದ್ದೂರಿನಲ್ಲಿ ಅತ್ಯಂತ ಶಾಂತವಾದಂತಹ ವಾತಾವರಣ ಇದೆ. ಇವತ್ತು ಕೆರಳಿಸ್ತಾ ಇರೋದೇ ಪೊಲೀಸ್ ಡಿಪಾರ್ಟ್ಮೆಂಟ್, ಕೆರಳಿಸ್ತಾ ಇರೋದೇ ಕಾಂಗ್ರೆಸ್ ಸರ್ಕಾರ. ನಾವು ಯಾವುದೇ ರೀತಿಯ ಪ್ರತಿಭಟನೆಗೆ ಹೋಗ್ತಾ ಇಲ್ಲ, ರ್ಯಾಲಿಗೆ ಹೋಗ್ತಾ ಇಲ್ಲ. ಅಲ್ಲಿ 500 ಜನ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ. ಇವತ್ತೊಂದು 10 ವಕೀಲರು ಕರ್ಕೊಂಡು ವಕಾಲತಿನ ಸಿಗ್ನೇಚರ್ ಮಾಡಿ ಅವರನ್ನ ಕೇಸ್ನಿಂದ ಮುಕ್ತ ಮಾಡೋ ಸಲುವಾಗಿನೇ ನಾವು ಇಲ್ಲಿ ಬಂದಿದ್ದೀವಿ. ಇನ್ನು ಯಾವುದೇ ರೀತಿಯ ನಮ್ದು ರ್ಯಾಲಿ ಇಲ್ಲ, ಏನೂ ಇಲ್ಲ. ಸೊ ಈ ಸಮಯದಲ್ಲಿ ನಮ್ಮನ್ನ ರಸ್ತೆಯಲ್ಲಿ ತಡಿತಾ ಇರುವಂತಹದ್ದು ಅಮಾನವೀಯವಾದ್ದು. ಮದ್ದೂರಿನಲ್ಲಿ ಅತ್ಯಂತ ಶಾಂತವಾದಂತಹ ವಾತಾವರಣ ಇದೆ. ಇವತ್ತು ಕೆರಳಿಸ್ತಾ ಇರೋದೇ ಪೊಲೀಸ್ ಡಿಪಾರ್ಟ್ಮೆಂಟ್, ಕೆರಳಿಸ್ತಾ ಇರೋದೇ ಕಾಂಗ್ರೆಸ್ ಸರ್ಕಾರ. ನಾವು ಯಾವುದೇ ರೀತಿಯ ಪ್ರತಿಭಟನೆಗೆ ಹೋಗ್ತಾ ಇಲ್ಲ, ರ್ಯಾಲಿಗೆ ಹೋಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್, ಇತಿಹಾಸದಲ್ಲಿ ಯಾವತ್ತೂ ಕೂಡ ಧಾರ್ಮಿಕ ಸಂಘರ್ಷವನ್ನು ಕಾಣದಂತಹ ಮಂಡ್ಯ ಮತ್ತೆ ಮತ್ತೆ ಹೊತ್ತಿ ಉರಿತಾ ಇದೆ. ಈಗ ಈ ನಡುವೆ ಪ್ರಮೋದ್ ಮುತಾಲಿಕ್ ಅವರು ಈ ಕಲ್ಲು ತೂರಾಟದ ಘಟನೆ ನಂತರ ಮದ್ದೂರಿಗೆ ತೆರಳೋದಕ್ಕಂತ ಹೋದರು. ಜಿಲ್ಲಾಧಿಕಾರಿಗಳು ಈಗಾಗಲೇ ಪ್ರವೇಶ ನಿರಾಕರಣೆ ಮಾಡಿದ್ದಾರೆ, ಪೊಲೀಸರು ತಡೆ ಹಿಡಿದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ ಏನು ಹೇಳಿದ್ದಾರೆ, ಮುಂದಿನ ನಡೆ ಏನಾಗಿರುತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್ ರಾಥೋಡ್, ಏನು ಕಳೆದ ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ಸಂಜೆ ಮದ್ದೂರಿನಲ್ಲಿ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ ಏನು ಒಂದ್ ರೀತಿ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಅಂದ್ರೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನ ಖಂಡಿಸಿ ವಿವಿಧ ಸಂಘಟನೆಗಳು ಅಂದ್ರೆ ಹಿಂದೂಪರ ಸಂಘಟನೆಗಳು 2-3 ದಿನಗಳ ಕಾಲ ಬೃಹತ್ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಆದ್ರೆ ಅದಾದ ನಂತರದಲ್ಲಿ ಒಂದ್ ರೀತಿ ಪ್ರಕ್ಷುಬ್ಧ ವಾತಾವರಣ ಕೂಡ ಮದ್ದೂರಿನಲ್ಲಿ ನಿರ್ಮಾಣವಾಗಿತ್ತು. ಅದಾದ ನಂತರದಲ್ಲಿ ಇದೀಗ ಸಹಜ ಸ್ಥಿತಿಯತ್ತ ಮದ್ದೂರು ಮರಳ್ತಾ ಇದ್ರು ಕೂಡ ಹಿಂದೂಪರ ಸಂಘಟನಾ ಕಾರ್ಯಕರ್ತರು ಪದೇ ಪದೇ ಮದ್ದೂರಿಗೆ ಬರ್ತಾ ಇರ್ತಕ್ಕಂಥದ್ದು, ಜೊತೆಗೆ ಏನು ಸರ್ಕಾರದ ನಡೆ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ಪ್ರಮೋದ್ ಮುತಾಲಿಕ್ ಅವರು ಮದ್ದೂರು ಪಟ್ಟಣಕ್ಕೆ ಬರ್ಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ನಿಗದಿ ಮಾಡಿಕೊಂಡಿದ್ರು. ಈ ಕಾರ್ಯಕ್ರಮ ಪೂರ್ವ ನಿಯೋಜಿತ ಆದ್ರೂ ಕೂಡ ಜಿಲ್ಲಾಡಳಿತ ಅಂದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆ ಅಂದ್ರೆ ಸಲಹೆ ಮೇರೆಗೆ ಮಂಡ್ಯ ಜಿಲ್ಲಾಧಿಕಾರಿಗಳು ಅವರನ್ನ ನಿರ್ಬಂಧಿಸಿ ಅಂದ್ರೆ ಮಂಡ್ಯ ಜಿಲ್ಲೆಗೆ ಬರಬಾರ್ದು ಅಂತ ಹೇಳಿ ನಿರ್ಬಂಧಿಸಿ ಆದೇಶವನ್ನು ಕೂಡ ಹೊರಡಿಸಿದ್ರು. ಅದಾಗಿ ಕೂಡ ಇವತ್ತು ಪ್ರಮೋದ್ ಮುತಾಲಿಕ್ ಅವರು ಮಂಡ್ಯ ಜಿಲ್ಲೆಯ ಗಡಿ ಭಾಗಕ್ಕೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ರು. ಅವ್ರು ಬರೋದನ್ನ ತಡಿಬೇಕು ಅಂತ ಹೇಳಿ, ನಿರ್ಬಂಧಿಸಬೇಕು ಅಂತ ಹೇಳಿ ಏನ್ ಎಲ್ಲಾ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಂಡಿದ್ರು. ಮಂಡ್ಯ ಜಿಲ್ಲೆ ಗಡಿ ಗ್ರಾಮವಾಗಿರ್ತಕ್ಕಂಥ ನಿಡಘಟ್ಟ ಬಳಿಗೆ ಪ್ರಮೋದ್ ಮುತಾಲಿಕ್ ಬರ್ತಿದಂತೆ ಅವರ ವಾಹನಗಳನ್ನ ತಡೆದು ವಾಪಸ್ ಕಳಿಸುವಂತ ಪ್ರಯತ್ನ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಮುತಾಲಿಕ್ ಮತ್ತೆ ಅವ್ರ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ಕೂಡ ನಡೀತು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತು ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ನಾವ್ಯಾವುದೇ ತರದ ರ್ಯಾಲಿಗಾಗ್ಲಿ ಮತ್ತೊಂದಕ್ಕಾಗ್ಲಿ ಹೋಗ್ತಿಲ್ಲ ಅಂದ್ರೆ ಏನು 500 ಜನ ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸರು FIR ನ ದಾಖಲು ಮಾಡಿದ್ದಾರೆ. ಅವರ ಪರವಾಗಿ ವಕಾಲತನ ವಹಿಸ್ಬೇಕು, ಅವರಿಗೆ ನಾವು ಲೀಗಲಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು
ಏನ್ ಧೈರ್ಯವನ್ನ ತುಂಬಬೇಕು ಅಂತೇಳಿ ನಾವು ಹೋಗ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಈ ರೀತಿಯ ಒಂದು ನಿರ್ಬಂಧವನ್ನ ಏರ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ವಿರುದ್ಧವಾಗಿ ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಅಂತಿಮವಾಗಿ ಏನು ನಿರ್ಬಂಧ ವಿಧಿಸಿರೋ ಹಿನ್ನೆಲೆಯಲ್ಲಿ ಅವರು ವಾಪಸ್ ಹೋಗಿರ್ತಕ್ಕಂಥದ್ದು. ಸಂತೋಷ್ ರಾಥೋಡ್. ಧನ್ಯವಾದಗಳು ಶಶಿಕುಮಾರ್ ದೊಡ್ಡಯ್ಯ ನಿಮ್ಮೆಲ್ಲ ಮಾಹಿತಿಗೆ. ನಾವಿದನ್ನ ಕೊಡ್ತೀವಿ, ನಮಗೆ